ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇನ್ಫೋ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರ್ಬೋದು ನನ್ನ ಮುಂದೆ ಕಡೆಯಿಂದ ಬುಲೆಟ್ಸ್ ವೈರ್ಲೆಸ್ ನೆಕ್ ಬ್ಯಾಂಡ್ ನೀವು ಕೇಳಿರ್ತೀರಾ, ಅದು ಯೂಸ್ ಕೂಡ ಮಾಡ್ತಾ ಇರ್ತೀರಾ. ನೋಡ್ಕೊಬೋದು ಏನೇನು ಫೀಚರ್ ಇದೆ, ಮತ್ತೆ ನಿಮಗೆ ಇದರಲ್ಲಿ ಏನೇನು ಫೀಚರ್ ಕೊಟ್ಟಿದ್ದಾರೆ ಅನ್ಬಾಕ್ಸ್ ಮಾಡಿಬಿಟ್ಟು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಬೈ ಮಾಡಬೇಕಂತ ಅನ್ಕೊಂಡಿದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಬಾಕ್ಸ್ನ ನೀವು ನೋಡ್ಕೊಬೋದು, ಈ ರೀತಿ ಇರುವಂಥದ್ದು. ಇಲ್ಲಿ ನಿಮಗೆ ಸ್ಲೈಡ್ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಬಾಕ್ಸಲ್ಲಿ ಇರುವಂಥ ಒಂದು ಪ್ರೈಸ್ನ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ನೀವೇ ನೋಡ್ಕೊಬೋದು. ಇಲ್ಲಿ 2190 ರೂಪಾಯಿ ಇರುವಂಥದ್ದು. ನಿಮಗೆ ವಾರ್ಪ್ ಚಾರ್ಜರ್ ಸಪೋರ್ಟ್ ಆಗುತ್ತೆ, ಜೊತೆಗೆ ನಿಮಗೆ ಲಾಂಗ್ ಬ್ಯಾಟ್ರಿ ಲೈಫ್ ಇರುತ್ತೆ. ನೀವು ನೋಡ್ಕೊಬೋದು, ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 20 ಅವರ್ಸ್ ಇದನ್ನು ಯೂಸ್ ಮಾಡ್ಕೊಬೋದು. ಮ್ಯಾಗ್ನೆಟಿಕ್ ಕಂಟ್ರೋಲ್ ಇರುತ್ತೆ, ವಾಟರ್ ಪ್ರೂಫ್ ಇರುತ್ತೆ, ಮತ್ತು ಕ್ವಿಕ್ ಸ್ವಿಚ್ ಇರುತ್ತೆ ನಿಮಗೆ ಅಂತಂದರೆ ನಿಮಗೆ ಮುಂದೆ ವಿಡಿಯೋದಲ್ಲಿ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ನೋಡ್ಕೊಬೋದು. ಈ ರೀತಿ ನೀವು ಸ್ಲೈಡ್ ಮಾಡಬೇಕಾಗುತ್ತೆ. ಈಗ ನೀವು ಇದನ್ನು ಈ ರೀತಿ ತೆಗೆದು ಇಲ್ಲಿ ನೋಡ್ಕೊಬೋದು. ನಿಮಗೆ ಈ ರೀತಿ ಇರುತ್ತೆ. ನಿಮಗೆ ಇದನ್ನು ಪಕ್ಕಕ್ಕೆ ಇಡೋಣಂತೆ. ಮತ್ತೆ ನೀವು ನೋಡ್ಕೊಬೋದು, ಯೂಸರ್ ಗೈಡ್ ಇರುತ್ತೆ ಈ ಕಡೆ ನಿಮಗೆ, ಮತ್ತು ಎಲ್ಲ ಎಕ್ಸೆಸರೀಸ್ನ ಕೊಟ್ಟಿರ್ತಾರೆ. ನಿಮಗೆ OnePlus ಅಂತಂದರೆ ರೆಡ್ ಕೇಬಲ್ ಕ್ಲಬ್ ಅವ್ರದ್ದು ಕಾರ್ಡ್ ಕೊಡ್ತಾರೆ. ನೀವು ಏನಾದರೂ ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ TV ಆಗಿರ್ಬೋದು, ಏನೇ ಒಂದು ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ಈ ಹೆಂಗೆ ಯೂಸ್ ಮಾಡ್ಕೊಳ್ಳೋದೆಲ್ಲ ನೀವು ಚೆಕ್ ಮಾಡ್ಕೊಬೋದು ತೊಗೊಂಡ್ರೆ. ಮತ್ತೇನೇನು ಸಿಗೋದಿಲ್ಲ. ಈ ಕಡೆ ನಿಮಗೆ ಈ ಕಡೆ ಬರಬೇಕಾಗುತ್ತೆ. ಈಗ ಇದರಲ್ಲಿ ನಿಮಗೆ USB Type-C, ನಿಮಗೆ Type-A to Type-C ಕೊಟ್ಟಿದ್ದಾರೆ. OnePlus ಅವ್ರದ್ದು ಲೋಗೋ ಕೂಡ ಇರುವಂಥದ್ದು ಕಾಣಿಸ್ತಾ ಇದೆ ನಿಮಗೆ. ಒಂದು ಒಳ್ಳೆ ಕ್ವಾಲಿಟಿ ಈ ವೈರಿ ಆಗಿರುವಂಥದ್ದು. ನಿಮಗೆ OnePlus ಅಂತಂದರೆ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿರುತ್ತೆ. ಅದಾದಮೇಲೆ ನಿಮಗೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ನ ಕೊಟ್ಟಿರ್ತಾರೆ. ನಿಮಗೆ ಯಾವ ಸೈಜ್ಗೆ ನಿಮಗೆ ಈಗ ಕಿವಿಗೆ ಯಾವ ಸೈಜ್ ಕೊಡುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಇದನ್ನೆಲ್ಲ ಪಕ್ಕಕ್ಕೆ ಇಡೋಣಂತೆ. ಇದನ್ನೆಲ್ಲ ನೀವು ಪಕ್ಕಕ್ಕಿಟ್ರೆ ಒಂದು ಒಳ್ಳೆ ಪ್ಯಾಕೇಜಿಂಗ್ ಅಂತಲೇ ಹೇಳ್ಬೋದು. ನೀವು ನೋಡ್ಕೊಬೋದು. ನಿಮಗೆ ಇಲ್ಲಿ ನಿಮಗೆಲ್ಲ ಕೊಟ್ಟಿರ್ತಾರೆ ಈ ರೀತಿ ಡಿಸೈನ್ ಇರುವಂಥದ್ದು. ಮತ್ತು ಈಗೆಲ್ಲ ತೆಗೆದ್ಬಿಟ್ಟು ನಿಮಗೆ ಕ್ಲೀನಾಗಿ ತೋರಿಸ್ಬಿಡ್ತೀನಿ. ನೋಡ್ಕೊಬೋದು ಈ ರೀತಿ ಇರುವಂಥದ್ದು. ಇದು ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ವೈರ್ ಆಗಿರುವಂಥದ್ದು. ಜೊತೆಗೆ ನಿಮಗೆ ಇಲ್ಲೊಂದು ಬಟನ್ ಕೂಡ ಕೊಟ್ಟಿದ್ದಾರೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಪೋರ್ಟ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಮಧ್ಯದಲ್ಲಿ ನಿಮಗೆ ಈಗೇನಾದರೂ ಫೋನ್ ಬಂತು ಈಗೆಲ್ಲ ಅಂತಂದರೆ ಕಟ್ ಮಾಡಬೇಕು ಅನ್ನೋದು ಇದರಲ್ಲೇ ಮಾಡ್ಬೋದು. ಇಲ್ಲ ಅಂತಂದರೆ ಪ್ಲೇ ಪಾಸ್ ಕೂಡ ಮಾಡ್ಕೊಬೋದು. ನೀವು ಸಾಂಗ್ ಕೇಳ್ತಾ ಇದ್ದೀರಾ, ಇಲ್ಲ ಅಂತಂದರೆ ವಿಡಿಯೋ ನೋಡ್ತಿದ್ದೀರಾ ಅಂದರೂ ಕೂಡ ನೀವು ಇದನ್ನು ಮಾಡ್ಕೊಬೋದು. ಮತ್ತು ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ, ಇದು ಆನ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ಬಿಟ್ಟು ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಏನಪ್ಪ ಅಂತಂದರೆ ನಿಮಗೆ ಫೀಚರ್ ಏನಿದೆ ಅಂತಂದರೆ ಇಲ್ಲಿ ನೀವು ಡಬಲ್ ಟ್ಯಾಪ್ ಮಾಡಿದ್ದೀರಾ ಅಂತಂದರೆ ಈಗ ನೀವು 2 ಡಿವೈಸ್ ಇದೆ ಅಂತಂದರೆ ಈಗ ಒಂದರಲ್ಲಿ ಕೇಳ್ತಾ ಇದ್ದೀರಾ ನನಗೆ ಇನ್ನೊಂದು ಆಗಬೇಕು, ಇನ್ನೊಂದರಲ್ಲಿ ನಾನು ಕೇಳಬೇಕು ಅಂತಂದರೆ ನೀವು ಇದನ್ನು ಡಬಲ್ ಟ್ಯಾಪ್ ಮಾಡಿಕೊಂಡು ಸ್ವಿಚ್ ಮಾಡ್ಕೊಬೋದು. ಹಂಗೆ ನಿಮಗೆ ಇದರಲ್ಲಿ ನಿಮಗೆ ಏನಪ್ಪ ಅಂತಂದರೆ ಆದಷ್ಟು ಬೇಗ ನಿಮ್ಗೆ ಇದೆಲ್ಲ ಸ್ವಿಚ್ ಮಾಡ್ಕೊಳ್ಳುತ್ತೆ. ಜೊತೆಗೆ ನಿಮಗೆ ಕನೆಕ್ಟ್ ಕೂಡ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಯಾವುದೊಂದು ಜಾಸ್ತಿ ನಿಮಗೆ ಟೈಮ್ ತಗೊಳ್ಳೋದಿಲ್ಲ. ಅದನ್ನು ಬಿಟ್ಟು ನಿಮಗೆ ಇಲ್ಲಿ Type-C ಪೋರ್ಟ್ ಸಿಗ್ತಾ ಇರುವಂಥದ್ದು. Type-C ಚಾರ್ಜರ್ ವೈರ್ ಕೂಡ ಕೊಟ್ಟಿದ್ದಾರೆ. ನೀವು ನಿಮಗೆ ಇಲ್ಲ ಅಂತಂದರೂ ಕೂಡ ನೀವು ಆರಾಮಾಗಿ ಚಾರ್ಜ್ ಕೂಡ ಮಾಡ್ಕೊಬೋದು. ನೋಡ್ಕೊಬೋದು. ಜೊತೆಗೆ ನಿಮಗಿಲ್ಲಿ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುವಂಥದ್ದು. ಜೊತೆಗೆ ನಿಮಗೆ ಮ್ಯಾಗ್ನೆಟಿಕ್ ಇದೆ. ಇದರಿಂದ ನಿಮ್ಗೆ ಏನಪ್ಪ ಯೂಸ್ ಅಂತಂದರೆ ಈಗ ನೀವು ಏನಪ್ಪ ಅಂತಂದರೆ ಇದರಲ್ಲಿ ನೀವು ಏನಾದರೂ ಈಗ ಹಾಕ್ಕೊಂಡಿದ್ದೀರಾ ಅಂತಂದರೆ ಇದೇನೋ ಅಟ್ಯಾಚ್ ಆಯಿತು ಅಂತಂದರೆ ನಿಮಗೆ ಡಿಸ್ಕನೆಕ್ಟ್ ಆಗುತ್ತೆ ನಿಮ್ಮ ಫೋನಿಂದ. ಬ್ಲೂಟೂತು ಈಗ ಡಿಸ್ಕನೆಕ್ಟ್ ಆಗೋಗುತ್ತೆ. ಅದಾದಮೇಲೆ ನೀವು ಮತ್ತೆ ಇದನ್ನು ರಿಟರ್ನ್ ತೆಗೆದುಕೊಳ್ಳೆ ನಿಮಗೆ
ಅದೇ ಟಕ್ ಅಂತ ಆನ್ ಆಗುತ್ತೆ ಅಂತ ಹೇಳ್ಬೋದು. ಅಂತಂದರೆ ಸೆಲೆಕ್ಟ್ ಆಗುತ್ತೆ, ಅದೇ ಎಲ್ಲ ಸೆಟ್ ಮಾಡ್ಕೊಳ್ಳುತ್ತೆ. ಈಗ ನೋಡ್ಕೊಬೋದು ಆನ್ ಮಾಡಿದ್ದೀನಿ, ಈ ರೀತಿ ಇರುವಂಥದ್ದು ಲೈಟ್ ಉರಿತಾ ಇದೆ, ನಿಮಗೆ ಕಾಣಿಸ್ತಾ ಇರುವಂಥದ್ದು. ಇದು ನಿಮಗೆ ಪೇರ್ ಆಗಿದ ಕೂಡಲೇ ನಿಮಗೆ ಪೇರ್ ಮಾಡೋದು ತುಂಬಾ ಸುಲಭ. ನೀವು ನಿಮ್ಮ ಬ್ಲೂಟೂತ್ನ ಓಪನ್ ಮಾಡ್ಕೊಳ್ಳಿ, ಅಂತಂದರೆ ನೀವು ಸೆಟ್ಟಿಂಗ್ಸ್ ಆಗಿರ್ಬೋದು ಎಲ್ಲಿ ನೀವು ಯೂಸ್ ಮಾಡ್ತೀರಾ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇದು ಅವೈಲಬಲ್ ಡಿವೈಸಸ್ನ ನಿಮಗೆ ಇದು ತೋರಿಸುತ್ತೆ. ಇದು OnePlus ಅಂತ ನಿಮಗೆ ನೆಕ್ ಬ್ಯಾಂಡ್ ಅಂತ ತೋರಿಸುತ್ತೆ. ನೀವು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ನಿಮಗೆ ಎಲ್ಲ ನಿಮಗೆ ಮಾಡ್ತಿರೋದು ಆ ರೀತಿ ಇರುವಂಥದ್ದು. ನಿಮಗೆ ಯಾವ ರೀತಿ ಸಾಂಗ್ ಕೇಳುತ್ತೆ ಮತ್ತು ನಿಮಗೆ ಬೇಸ್ ಹೇಗಿದೆ ಎಲ್ಲ ನಿಮಗೆ ಈಗ ಸಾಂಗ್ ಕೇಳ್ಕೊಂಬಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಸಾಂಗ್ ಕೂಡ ಕೇಳ್ಕೊಂಬಂದಿದ್ದೀನಿ. ಒಂದೊಳ್ಳೆ ಬೇಸ್ ಇದೆ ಅಂತಲೇ ಕೂಡ ಹೇಳ್ಬೋದು. ಇದರಲ್ಲಿ ನಿಮಗೆ ಯಾವುದೋ ಒಂದು ಈಗ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಕಟ್ ಆಗೋದಿಲ್ಲ. ನಿಮಗೆ ಬೇರೆ ಯಾವುದಾದ್ರು ನೀವು ನೆಕ್ ಬ್ಯಾಂಡ್ನ ತೊಗೊಂಡಿರ್ತೀರಲ್ವ, ಈಗ ನಿಮಗೆ ಗೊತ್ತಿರೋದಿಲ್ಲ, ಆ ಕಂಪ್ನಿ ಕೂಡ ನೀವು ಪರ್ಚೇಸ್ ಮಾಡಿರ್ತೀರ, ಅದರಲ್ಲಿ ನಿಮಗೆ ಬ್ಲೂಟೂತ್ ಕಮ್ಮಿ ಇರುತ್ತೆ, ಈಗ ವರ್ಷನ್ ಕಮ್ಮಿ ಇರುತ್ತೆ. ಈಗಿನ ವರ್ಷನ್ ಬಂದು ನಿಮಗೆ 5.0 ಇರುವಂಥದ್ದು, ಅದೇ ಇದರಲ್ಲೂ ಕೂಡ ಇದೆ. ಹಾಗಾಗಿ ನಿಮಗೆ ಈಗ ದೂರ ಈಗ ಲಾಂಗ್ ಇದೆ ಅಂತ ಅಂದರೂ ಕೂಡ ನಿಮಗೆ ಒಂದು ಲೆವೆಲಿಗೆ ಕ್ಲೀನಾಗಿ ಕೇಳುತ್ತೆ. ಈಗ ಗೋಡೆ ಈಗ ಮಧ್ಯದಲ್ಲಿದೆ, ನೀವು ರೂಮ್ ಆ ಕಡೆ ಇದ್ದೀರಾ ಅಂತಂದ್ರೂ ಕೂಡ ನಿಮಗೆ ಫೋನ್ ಈ ಕಡೆ ಇಟ್ಬಿಟ್ಟು ಕೂಡ ನೀವು ಸಾಂಗ್ನ ಕೇಳ್ಕೊಬೋದು. ಅವಾಗ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಕನೆಕ್ಟಿವಿಟಿ ಇಶ್ಯೂನೇ ಬರೋದಿಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಮತ್ತೇನಪ್ಪ ಅಂತಂದರೆ ಇದರಲ್ಲಿ ನಿಮಗೆ 9.2 ಡ್ರೈವರ್ಸ್ ಇರುವಂಥದ್ದು, ಹಂಗಾಗಿ ಒಂದೊಳ್ಳೆ ಕ್ವಾಲಿಟಿಯಾಗಿ ನಿಮಗೆ ಕೇಳುತ್ತೆ. ಡ್ರೈವರ್ಸ್ ಅಂತಂದರೆ ಒಳಗೆ ಮ್ಯಾಗ್ನೆಟ್ ಇರುತ್ತೆ, ಆದರೆ ಬಂದು ನಿಮಗೆ 9.2 ಇರುತ್ತೆ ಡ್ರೈವರ್ಸ್ ಬಂದು. ಅದು ನಿಮಗೆ ಏನಪ್ಪ ಅಂತಂದರೆ ಅದೇ ನಿಮಗೆ ಮೇನಾಗಿ ಸಾಂಗ್ ಕೇಳೋದು. ಈಗ ನೀವೇನು ಕೇಳ್ತೀರಾ ಇದರಿಂದನೇ ನೀವು ಕೇಳೋದು ಅಂತಲೇ ಹೇಳ್ಬೋದು. ಜೊತೆಗೆ ನಿಮಗೆ IPX55 ರೇಟಿಂಗ್ ಕೂಡ ಇರುವಂಥದ್ದು. ನೀವೀಗ ಮಳೆಯಲ್ಲಿ ಹೋಗ್ತಾ ಇದ್ದೀರಾ ಅಂದರೂ ಕೂಡ ಜಾಸ್ತಿ ನಿಮಗೆ ಏನು ಎಫೆಕ್ಟ್ ಆಗೋದಿಲ್ಲ. ಮತ್ತು ನೀವು ಸ್ವೆಟ್ ಆಗ್ತಿದ್ದೀರಾ, ಈಗ ಜಿಮ್ಮಲ್ಲಿ ಇದ್ದೀರಾ ಅಂದರೂ ಕೂಡ ನಿಮಗೆ ಈಗೇನಪ್ಪ ಅಂತಂದರೆ ತೊಂದರೆ ಆಗೋದಿಲ್ಲ. ಸ್ವೆಟ್ ಆಗ್ತಿದ್ದೀರಾ ಅಂದರೂ ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಮತ್ತು ಈಗೇನಪ್ಪ ಅಂತಂದರೆ ಇನ್ನೊಂದು ಫೀಚರ್ ಇರುವಂಥದ್ದು, ಇದರಲ್ಲಿ ನಿಮಗೆ ನೀವು ನೋಡ್ಕೊಬೋದು ಲೋ ಲೇಟೆನ್ಸಿ ಮೋಡ್ ಅಂತ ಇರುವಂಥದ್ದು. ಇದು ಬಂದು ನಿಮಗೆ OnePlus ಡಿವೈಸ್ನ ಯಾರು ಯೂಸ್ ಮಾಡ್ತಾರೆ ಅವರಿಗೆ ಮಾತ್ರ ಇದು ನಿಮಗೆ ಈಗೇನಪ್ಪ ಅಂತಂದರೆ ಇಲ್ಲೇ ಕೊಟ್ಟಿರುವಂಥದ್ದು. ಓನ್ಲಿ ವರ್ಕ್ ಇನ್ OnePlus ಫೆನೆಟಿಕ್ ಮೋಡ್ ಅಂತ ಇದೆ. ಇದರಲ್ಲಿ ನಿಮಗೆ ಗೇಮಿಂಗ್ ಏನಿದೆ, ನಿಮಗೆ ಜಾಸ್ತಿ ಈಗ ಗೇಮಿಂಗ್ ಆಟ ಆಡ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಕೇಳಿಸ್ಬೇಕು ಆ ರೀತಿ ನೀವು ಮ್ಯಾನೇಜ್ ಮಾಡ್ಕೊಬೋದು ಅಂತ ಅನಿಸುತ್ತೆ. ಅದರಲ್ಲಿ ನಿಮಗೆ OnePlus ಡಿವೈಸ್ ಇದೆ ಅಂದರೆ ಕೂಡ ನಿಮಗೆ ಸಪೋರ್ಟ್ ಆಗೋದು, ಇಲ್ಲ ಅಂತಂದರೆ ನಿಮಗೆ ಬರೋದಿಲ್ಲ. ಇದು ಒಂದು ನಿಮಗೆ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಬೇರೆದ್ರಲ್ಲಿ ಜಾಸ್ತಿ ನಿಮಗೆ ಸಿಗೋದಿಲ್ಲ. ಡಬಲ್ ಟ್ಯಾಪ್ನ ನೀವು ಮಾಡಿದ್ರಿ ಅಂತಂದರೆ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಕ್ಲೀನಾಗಿ ನಿಮಗೆ ಕನೆಕ್ಟ್ ಆಗುತ್ತೆ. ನಿಮ್ಗೆ ಏನಪ್ಪ ಅಂತಂದರೆ ಈಗ ನೀವು ನೋಡ್ಕೊತಾ ಇರ್ಬೋದು. ನಿಮಗೆ ಈಗ ಏನಪ್ಪ ಅಂತಂದರೆ ಈಗ ನಾನೀಗ ಇದನ್ನು ಜಾಯಿಂಟ್ ಮಾಡ್ತೀನಿ. ಈಗ ನೀವು ನೋಡ್ಕೊಬೋದು ನಿಮಗೆ ಪಟ್ಟಂತ ಅಲ್ಲಿಂದ ನಿಮಗೆ ಕನೆಕ್ಟು ಈಗ ಕಟ್ ಆಗುತ್ತೆ. ಅದಾದಮೇಲೆ ನಾನು ಮತ್ತೆ ತೆಗೆದ್ರೆ ಇದರಲ್ಲಿ ಅದು ಎಷ್ಟು ಬೇಗ ಅದು ಕನೆಕ್ಟ್ ಮಾಡ್ಕೊಳ್ಳುತ್ತೆ. ನಿಮಗೆ ಅದೀಗ ನಿಮಗೆ 5.0 ಇದೆ ಅಂತಂದರೆ ನಿಮಗೆ ಯಾವುದೇ ರೀತಿ ಕನೆಕ್ಟಿವಿಟಿ ಇಶ್ಯೂನೇ ಆಗೋದಿಲ್ಲ. ಅದಿಲ್ಲ ಅಂತಂದರೆ ನಿಮಗೆ ಇಶ್ಯೂ ಆಗೋ ಸಾಧ್ಯತೆ ಇರುತ್ತೆ. ಇದು ಅದನ್ನು ಬಿಟ್ಟರೆ ನಿಮಗೆ OnePlus ಬ್ರ್ಯಾಂಡ್ ಇದೆ, ಒಂದು ಒಳ್ಳೆ ಬ್ರ್ಯಾಂಡು, ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿರುತ್ತೆ. ಜೊತೆಗೆ ನಿಮಗೆ ಒಂದು ಒಳ್ಳೆ ನೆಕ್ ಬ್ಯಾಂಡ್ ಕೂಡ ಆಗಿರುವಂಥದ್ದು. ವೈರ್ ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಮತ್ತು ನಿಮಗಿಲ್ಲಿ ನಾನು ಮೊದಲೇ ಹೇಳಿದ್ದೀನಿ, ನಿಮಗೆ ಇದರಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೊಬೋದೆಲ್ಲ ನಿಮಗೆ ಈ ರೀತಿ ಇರುವಂಥದ್ದು. ಈಗ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಯೂಸ್ಫುಲ್ ಪ್ರಾಡಕ್ಟ್ ಇದೆ, 2000 ರೂಪಾಯಿಗೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಇದನ್ನು ಪರ್ಚೇಸ್ ಮಾಡಲು ನಾನು ಬೇಸ್ ಎಡಿಷನ್ ಅಂತ ಇನ್ನೊಂದು ಬಿಟ್ಟರು, ಅದನ್ನು ಕೂಡ ಲಾಂಚ್ ಮಾಡಿರುವಂಥದ್ದು. ಅದು ಕೂಡ ಜಾಸ್ತಿ ದಿನನೇ ಆಗಿದೆ. ಅದನ್ನು ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ನೀವು ಆರಾಮಾಗಿ ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಬೋದು. ನಿಮಗೆ ಅದರಲ್ಲಿ ಒಂದೊಳ್ಳೆ ಫೀಚರ್ ಇರುವಂಥದ್ದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗುತ್ತೆ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ನಿಮಗೆ ಒಂದೊಳ್ಳೆ ಫೀಚರ್ ಇದೆ. ಅದು ನಿಮಗೆ ಏನಪ್ಪ ಅಂತಂದರೆ ನಿಮಗೆ ಜಾಸ್ತಿ ಹೊರಗಡೆ ನಾಯ್ಸ್ ಏನಿದೆ ಜಾಸ್ತಿ ಕೇಳಿಸೋದಿಲ್ಲ. ನಿಮಗೆ ಮೇಯ್ನಾಗಿ ಈಗ ಏನಿದೆ ಇದು ಕೂಡ ಪರ್ಫೆಕ್ಟಾಗಿ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಈ ಪ್ರೈಸ್ ರೇಂಜ್ಗೆ ಬೇರೆ ಬೇರೆ ಬರುತ್ತೆ, ನಿಮಗೆ ಬ್ರ್ಯಾಂಡ್ ಇರುತ್ತೆ. ಅದರಲ್ಲಿ ನಿಮಗೆ ಡ್ರೈವರ್ಸ್ ಕೂಡ ಜಾಸ್ತಿನೇ ಸಿಗ್ಬೋದು. ಆದರೂ ಕೂಡ ನಿಮಗೆ ಈ ರೀತಿ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಮತ್ತು ನಿಮಗೆ ಈಗ ಈ ರೀತಿ ನೀವು ಈಗ ಬ್ರ್ಯಾಂಡ್ನ ನೀವು ಹುಡ್ಕೋದಾದರೆ ನಿಮಗೆ ಬೇರೆ ಕಡೆ ಸಿಗೋದಿಲ್ಲ. ಹಂಗಾಗಿ ಇದನ್ನು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಬೇಕಿದ್ರೆ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಬೋದು. ಒಂದು ಒಳ್ಳೆ ಬ್ರ್ಯಾಂಡ್ ಆಗಿರುತ್ತೆ, ಒಂದು ಒಳ್ಳೆ ಕ್ವಾಲಿಟಿ ಕೂಡ ಇರುವಂಥದ್ದು. ಸೌಂಡ್ ಕೂಡ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಡಿಸೈನ್ ಕೂಡ ನೀವು ನೋಡ್ಕೊಬೋದು. ಒಂದು ಒಳ್ಳೆ ಡಿಸೈನ್ ಕೂಡ ಇರುವಂಥದ್ದು. ನಿಮಗೆ ಸಿಲಿಕಾನ್ ಟಿಪ್ಸ್ನ ಕೊಟ್ಟಿರ್ತಾರೆ, ಯಾವ್ದು ಬೇಕಾದರೆ ನೀವು ಚೇಂಜ್ ಮಾಡ್ಕೊಬೋದು. ನಿಮಗೆ
ಕಿವಿ ಸೈಜ್ನ ತಕ್ಕಂಗೆ ನೀವು ಚೇಂಜ್ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಬಾಯ್.